ಯೋ ಮಾ ಪೀಪಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬನ್ನಿ ವಿಡಿಯೋ ಶುರು ಮಾಡೋಣ. ಅದೇ ಗಾಯ್ಸ್, ನನ್ನ ಬಾಕ್ಸ್ಗೆ ಪೇಂಟ್ ಹೊಡೆದ್ನಲ್ಲ, ಅದು ನೋಡಿ ಬ್ರಷು ಟರ್ಪೆಂಟೈಲೆಲ್ಲ ಹಾಕ್ದಿರ ಹೆಂಗಾಗ್ಬಿಟ್ಟೈತೆ. ನೀವು ಯಾರಾದರೂ ಹೊಡೆದ್ರೆ ದಯವಿಟ್ಟು ಟರ್ಪೆಂಟೈಲು ಯೂಸ್ ಮಾಡಿ ಆದಮೇಲೆ, ಇಲ್ಲಾಂದರೆ ನೋಡಿ ಹಿಂಗಾಗ್ಬಿಡತ್ತೆ ಫುಲ್ಲು ಗಟ್ಟಿಗೆ. ಅಯ್ಯೋ, ಫುಲ್ ಗಟ್ಟಿ ಆಗ್ಬಿಟ್ಟೈತೆ ಗೈಸ್. ಏನು ಮಾಡೋಕ್ಕಾಗತ್ತೆ, ಮಾಡಿದಾಗೋಯ್ತು. ಇದಾದರೂ ಒಂಚೂರು ಪರವಾಗಿದ್ದು ಸ್ವಲ್ಪ ಫ್ರೀ ಆಗಿದೆ. ಬನ್ನಿ, ನಮ್ಮ ದುಲ್ಲು ಬಂದ. ಏನೋ ದುಲ್ಲು, ಯಾವಾಗ ಕುಡಿದ್ರೆ ಯಾವಾಗ ಬರ್ತೀಯ ನೀನು? ನಮ್ಮ ದುಲ್ಲುಗೆ ಇದು ಬೆಲ್ಟ್ ಹಾಕ್ಸ್ಬಿಟ್ಟು ಬನ್ನಿ ಅಂತ ಹಾಕ್ಸ್ದೆ. ಒದ್ದಾಡ್ದವನೇ ಹೆಂಗೋ ಹಾಕ್ಬಿಟ್ಟು ಹೋದೆ ಇವರು. ಕೊನೆಗೂ ಹೋಗ್ತಾ ಇದ್ದೀನಿ. ಫುಲ್ಲು ಜೋಶ್ ಫುಲ್ಲು ಖುಷಿ ಆಗ್ಬಿಟ್ಟವನೇ. ಜಿಂಗಾಲೆ ಜಿಂಗ ಅಂದ್ಕೊಂಡು ಫುಲ್ ಖುಷಿಯಾಗಿದ್ದಾನೆ. ಕರ್ಕೊಂಡು ಹೋಗೋಣ, ಅವ್ನಿಗೆ ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಅಂತ. ಗೊತ್ತಾದರೆ ಆಮೇಲೆ ಬೇಜಾರಾಗತ್ತೆ. ಇರಲಿ ಬಿಡಿ, ಅದೇ ಖುಷಿಲಿರಲಿ ಅಂದ್ಬಿಟ್ಟು ಸುಮ್ಮನೆ ಹೇಳ್ದಿರಾ ಕರ್ಕೊಂಡು ಹೋದೆ ಗಾಯ್ಸ್. ಕೊನೆಗೂ ಬಂದ ರೋಡಿಗೆ, ನಮ್ಮ ಬ್ರೌನಿ ರೋಡಿಗೆ ಬಂದ. ಕೊನೆಗೂ ಸುಮಾರು ದಿನ ಆದಮೇಲೆ ಬಂದ ನೋಡಿ. ಅದಕ್ಕೆ ಎಳ್ದು ಎಳ್ಕೊಂಡು ಹೋಯ್ತವನೆ. ಸರಿ, ಹಂಗೆ ಬಂದೆ. ಹಂಗೆ ಹೋಯ್ತಾ ಕೊನೆಗೆ ಇನ್ನೇನು ಸ್ವಲ್ಪ ಹೊತ್ತಿದೆ, ಇನ್ನೇನು ಬಂತು ವೆಟರ್ನರಿ ಕ್ಲಿನಿಕ್ಕು. ಅದೇ ಇವನು ಫುಲ್ ಎಕ್ಸೈಟ್ ಆಗ್ಬಿಟ್ಟವನು ಗಾಯ್ಸ್. ಅಲ್ಲಿ ಇಲ್ಲಿ ಸೊಟ್ಟು ಎಲ್ಲ ಓಡ್ತಾ ಬಿದ್ದವನೇ. ನೋಡಿ, ಯಾರಾದರೂ ಬರೋಂಗಿಲ್ಲ, ಅವ್ರ ಮುಖ ನೋಡೋದು, ಅವ್ರ ಬಗ್ಳೋದು. ಅವ್ರ ಕಾಲೆಲ್ಲ ಮೂಸಾಗಿ ಹೋಯ್ತವನು ಐಸ್ ಗಿಚ್ಚಾಗಿ. ಸರಿ ಅಂದ್ಬಿಟ್ಟು ಹಂಗೆ ಒಂದು ರೇಸ್ ಆಡಿದ್ರಿ. ನಾನು ನಮ್ಮ ಬ್ರೌನಿ ಒಂದು ರೇಸ್ ಆಡ್ಕೊಂಡ್ರಿ ಶಾರ್ಟಾಗೆ. ಅವನು ಸ್ವಲ್ಪ ಬೋರ್ ಆಗಿತ್ತು, ನಡ್ದು ಸುಸ್ತಾಗಿತ್ತು. ಅದಕ್ಕೆ ಒಂಚೂರು ಇನ್ನೂ ಸುಸ್ತು ಮಾಡಿಸ್ದೆ ಗಾಯ್ಸ್. ಏನಂತೀರ? ಸುಮ್ಮನೆ ಹೇಳಿದೆ, ಅಷ್ಟೊಂದು ನಡೆಸಿಲ್ಲ. ಎತ್ಕೊಂಬಂದೆ ಒಂಚೂರು, ಆಮೇಲೆ ಇಲ್ಲೇ ಬಿಟ್ಟೆ. ಅಷ್ಟೇ ದೂರ ನಡೆಸ್ಬಿಟ್ರೆ ಅಷ್ಟೇ ಬಿದ್ದೋಗ್ತಾನೆ. ಆಮೇಲೆ ಹಂಗೆ ಕರ್ಕೊಬಂದೆ. ಏನು ಬಂತು ಶಾಪು, ಸರಿ ಅಂದ್ಬಿಟ್ಟು ಬಂದರೆ ಬಂತು. ಕೊನೆಗೂ ವೆಟರ್ನರಿ ಕ್ಲಿನಿಕ್ ಬಂತು. ಅಷ್ಟೊಂದು ಜನ ಏನು ಇರಲಿಲ್ಲ. ಖುಷಿ ಆಯಿತು. ದೊಲ್ಲು ಆವಾಜ್ ಆಗ್ತಾಯಿದ್ದಾನೆ ನೋಡಿ ಯಾರ ನಾಯಿಗೆ. ಸುಮ್ಮನೆ ಅಂತೂ ಇರೋಲ್ಲ. ಇಬ್ಬರಿದ್ದಾರೆ. ಕೊನೆಗೂ ಒಂದು 1/4 ಗಂಟೆ ಆಯಿತು. ಇಬ್ಬರಿದ್ದಾರೆ ಅಷ್ಟೇ, ಆಮೇಲೆ ನಮ್ಮದೇ. ಕೊನೆಗೂ ಬಂತು ಗಾಯ್ಸ್. ವೇಟಿಂಗ್ ಮಿಷಿನಲ್ಲಿ ಎಷ್ಟು ವೆಯ್ಟ್ ಆಗಿದ್ದಾನೆ ನೋಡೋಣ ಬನ್ನಿ. ನಮ್ಮ ಬ್ರೌನಿ ಎಷ್ಟಾಗಿದ್ದಾನೆ? ನಾನು ಎಕ್ಸ್ಪೆಕ್ಟ್ ಒಂದು 6.3 ಇರ್ಬೋದು. 4 ಕರೆಕ್ಟಾಗಿ 6.3. 100 ಗ್ರಾಮ್ ಬೆಲ್ಟು. ಏನಂತೀರಾ? ಅಷ್ಟೇ ಗೈಸ್ ಅವನಿರೋದು. ಒಂಚೂರು ಜಾಸ್ತಿನೂ ಐತೆಲ್ಲ, ಕಡಿಮೆನೂ ಐತೆಲ್ಲ. ಕಡಿಮೆ ಏನಾಗೋದು ಬೇಡ, ಸುಮ್ಮನೆ ಜಾಸ್ತಿನೇ ಆಗಬೇಕು. ಆದರೂ ಏನು ಮಾಡೋದು, ಕರೆಕ್ಟಾಗಿ ಅವನು ಬಾಡಿ ಮೇಂಟೈನ್ ಮಾಡ್ತಾ ಇದ್ದಾನೆ. ಅವನು ನಾವೇನು ಹೇಳೋದೇ ಬೇಡ, ಅವನೇ ಮೇಂಟೈನ್ ಮಾಡ್ತಾನೆ. ಅವನು ವೆರಿ ಫಿಟ್ ಆ್ಯಂಡ್ ಫೈನ್, ವೆರಿ ಗುಡ್. ನಲ್ವಾದಲ್ಲೂ ನೋಡಿ, ಅವ್ರು ಫೀವರ್ ಚೆಕ್ ಮಾಡ್ತಾಯಿದ್ದಾರೆ. ಡಾಕ್ಟ್ರು ಬಂದರು, ಚೆಕ್ ಮಾಡಿದ್ರು. ಫೀವರ್ ಇತ್ತು. ಎಷ್ಟು 103.5 ಏನೋ ಹೇಳಿದ್ರು. ಫೀವರ್ ಇದೆ, ಏನು ಊಟ ಕೊಡ್ತಾಯಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಎಲ್ಲ ಹೇಳಿದೆ ಸ್ವಲ್ಪ. ಅದೇ ಟೋಕನ್ ಹೊಸ್ದಾಗಿ ಮಾಡಿಸವ್ರೆ, ಅದೇನೋ ಅವನೇನೋ ಅನಿಸ್ತಾರೆ ನೋಡಿ. ಕೊನೆಗೂ ಇಂಜೆಕ್ಷನ್ ಹಾಕಿದ್ರು, 3 ಇಂಜೆಕ್ಷನ್ನು. ಫುಲ್ ಸುಸ್ತಾಯಿತು ನಮ್ಮ ದುಲ್ಲುಗೆ. ನೋಡಿ ಹೆಂಗೆ ನಾಲ್ಗೆ ಬಿಡ್ತಾಯಿದ್ದಾನೆ. ಸೆಕೆ ಬೇರೆ ಫುಲ್ಲು ಹೀಟ್ ಆಗಿಬಿಟ್ಟವನೇ. ಫುಲ್ಲು ಸೆಕೆ ಹೊಡಿತಾಯಿದೆ. ನಾಲ್ಗೆ ಎಲ್ಲ ಬಿಟ್ಕೊಂಡು ನೋಡಿ ಫುಲ್ಲು ಹೀಟು. ಅದಕ್ಕೆ ಐಸ್ ಕ್ರೀಮ್ ಕೊಡ್ಬೋದಾ ಹಂಗೆ ಹಿಂಗೆ ಅಂತ ಕೇಳಿದೆ. ಆದರೆ ನಾನು ಐಸ್ ಕ್ರೀಮ್ ಕೊಡೋಲ್ಲ. ನೀವು ಕೊಡೋಂಗಿದ್ರೆ ಕೊಡ್ರಿ, ಯಾರಾದರೂ ಪೆಟ್ ಲವರ್ಸ್ ಹಾಕಿರೋರು. ನಾನು ಯಾಕಂದರೆ ಅದು ಶುಗರ್ ಅಲ್ವಾ, ನಾನು ಇದು ಕೊಡೋಲ್ಲ. ಕೊಟ್ಟರೆ ಅದರದ್ದೇ ಬರುತ್ತಲ್ಲ, ಅದು ಕೊಟ್ಟರೆ ಒಳ್ಳೆಯದು.
ಇಲ್ಲಾಂದರೆ ಇದು ಏನಪ್ಪ ನೀರು ಇಲ್ಲಾಂದರೆ ಹಾಲು ಏನೋ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೀರಿಗೆ, ಅದೇ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಔ ಟು ಮೇಕ್ ಇದಂತ ಹೊಡೆದ್ರೆ ಡಾಗ್ಸ್ ಐಸ್ ಕ್ರೀಮ್ ಅಲ್ಲೇ ಬಂದ್ಬಿಡುತ್ತೆ ರೆಸಿಪೀಸು. ಆ ಥರ ಮಾಡಿ ನಾನು ಒಂದ್ಸಲಿ ಸಿಂಪಲ್ಲಾಗಿ ಅದೇ ಇದು ಸಿಗತ್ತಲ್ಲ ಮಾಡಿರೋದು ಅದು ಕೊಟ್ಟಿದ್ದೆ, ಅದಷ್ಟು ಲೈಕ್ ಮಾಡಿಲ್ಲ ಅವನು ಐಸ್ ಕ್ರೀಮು. ಅದಕ್ಕೆ ಆವತ್ತಿಂದ ಏನಷ್ಟು ಕೊಡ್ತಾಯಿಲ್ಲ. ನೋಡೋಣ ಈ ಸಲ ಕೊಟ್ಟರೆ ತೋರಿಸ್ತೀನಿ ನಿಮ್ಗೂ ಯಾವ ಥರ ಹೆಂಗೆ ಅಂತ. ಸರಿ ಮುಗೀತು ಎಲ್ಲ, ಇವಾಗ ಆಚೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಬಂದೆ. ಏನು ಕೊನೆಗೆ ನಾವೇ ಗೈಸ್ ಲಾಸ್ಟು ಮುಚ್ಬಿಟ್ಟವ್ರೆ. ಆಯ್ತಾ 3 ಇಂಜೆಕ್ಷನ್ನು ಹೆಂಗಿತ್ತು? 3 ಇಂಜೆಕ್ಷನ್ ಫೀಲು ಹೇಳು ಒಂದು ಸ್ವಲ್ಪ. ಇಲ್ಲಿ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ರೌಂಡ್ ಹೊಡಿತಾ ಇದೆಯಾ? ಆಯ್ತು ಮಾಡಿ ಡಿಸ್ಟರ್ಬ್ ಮಾಡಲ್ಲ ನಾನು. ನೋಡಿ ಗೈಸ್ ಇಲ್ಲ ಐತಲ್ಲ ಅದು ಶೆಡ್ಡಿಂಗ್ ಆಗಿರೋ ಕೂದಲು ಹಂಗಂಗೆ ಬಿಸಾಕ್ಬಿಟ್ಟವ್ರೆ. ಅದು ಬೇರೆ ನಾಯಿಗೆ ಎಫೆಕ್ಟ್ ಆಗತ್ತೆ, ಹಂಗೆ ಬಿಸಾಕ್ಬಿಡಿ. ನೋಡಿ ಅಮ್ಮನ ಫುಲ್ಲು ಬೊಗಳ್ತಾವನೆ, ಫುಲ್ ಎಕ್ಸೈಟ್ ಆಗ್ಬಿಟ್ಟವನೆ, ಫುಲ್ ಖುಷಿಯಾಗಿದೆ ಅವನಿಗೆ. ಅದಕ್ಕೆ ನೋಡಿದವ್ರನ್ನೆಲ್ಲ ಬೊಗಳ್ತಾವನೆ. ವಾ ವಾ ನಿನ್ನ ಬಿಡಲ್ಲ ಬಜ್ಜಿ. ನೋಡಿ ಇಲ್ಲಿ ಆಮೇಲೆ ಪೆಟ್ ಶಾಪಿಗೆ ಬಂದು ಏನೊಂದು ಸ್ವಲ್ಪ ಇದು ಆ್ಯಕ್ಸೆಸರೀಸ್ ತೊಗೊಬೇಕಾಗಿತ್ತು. ಮತ್ತು ನಮ್ಮ ಹ್ಯಾಮ್ಸ್ಟರ್ಸ್ ಐತಲ್ಲ ಅದಕ್ಕೆ ಒಂದು ಸ್ವಲ್ಪ ಇದು ನೀರು ಬಾಟ್ಲು ತೊಗೊಬೇಕಾಗಿತ್ತು. ಅದೊಂದು ಸ್ವಲ್ಪ ಕ್ರ್ಯಾಕ್ ಆಗಿಬಿಟ್ಟಿತ್ತು, ಅದಕ್ಕೆ ಬಂದರೆ ನೋಡೋಣ ಅಂತ. ನೋಡಿ ಗೈಸ್ ಹೆಂಗಿದೆ ಶಾಪು, ಎಲ್ಲ ಇಕ್ಕವ್ರೆ. ಹ್ಯಾಮ್ಸ್ಟರ್ ಕೇಜ್ ಎಲ್ಲ ಬೇಜಾನು ಅಂದ್ಕೊಂಡು ಹೋದೆ ನಾನು, ಆದರೆ ಒಂದು ಬಾಟ್ಲ್ ಇಕ್ಕಿಲ್ಲ ಗೈಸ್. ಅದಕ್ಕೆ ನಮ್ಮ ದೊಲ್ಲಗೆ ಚೈನ್ ಹಾಕೋಣ ಅಂದ್ಬಿಟ್ಟು ಚೈನ್ ನೋಡಿದೆ. ಈ ಚೈನ್ ನಮ್ಮ ದೊಲ್ಲಗೆ ಹಾಕಿದ್ರೆ ಚೈನೇ ದೊಡ್ಡದಾಗಿ ಕಾಣಿಸೈತೆ ನಮ್ಮ ದೊಲ್ಲಕ್ಕಿಂತ ಅಂದ್ಬಿಟ್ಟು ಸರಿ ಬೇಡ, ನಮ್ಮ ದೊಲ್ಲಗೆ ಸೆಟ್ ಆಗಲ್ಲ ಅದು ಅಂತೂ ಬಂದೆ ಗೈಸ್. ಏನು ಮಾಡೋದು, ಚೈನ್ ಚೆನ್ನಾಗೈತೆ ಅವ್ನಿಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಬಂದೆ. ನೋಡಿ ಹ್ಯಾಮ್ಸ್ಟರು ಮಲಗಿದೆ. ಸರಿ ಅಂದ್ಬಿಟ್ಟು ಹೋದೆ, ಮನೆಗೆ ಬಿಟ್ಟೆ. ಫುಲ್ ಖುಷಿ ಆಗೋದ, ಓಡೋದ, ಖುಷಿ ಆಯ್ತು. ಆಮೇಲೆ ನಾನು ತಿರ್ಗಾ ಬಂದೆ, ಸ್ವಲ್ಪ ಕೆಲಸ ಇತ್ತು ಆಚೆ. ವಾಟರ್ ಮೆಲನ್ ಜ್ಯೂಸ್ ಒಂದು ಕುಡ್ದು ರಪ್ಪ ಅಂತ ವಾಟರ್ ಮೆಲನ್ ಜ್ಯೂಸ್ ಅಂದ್ಬಿಟ್ಟು, ಆಮೇಲೆ ಈ ಬೇಸಿಗೆಗೆ ಇನ್ನೂ ಒಂದು ಜ್ಯೂಸ್ ತೊಗೊಳ್ಳೋಣ ಅಂತ ಇನ್ನೊಂದು ಜ್ಯೂಸ್ ತೊಗೊಂಡೆ ಗಾಯ್ಸ್. ರಪ 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 ಅಂತ ಕುಡ್ದು ಬೇಗ ತಣ್ಣಗಿತ್ತು, ಚೆನ್ನಾಗಿತ್ತು. ಫುಲ್ ಕುಡ್ದು ಕೆಲಸದ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡು ಕಪ್ಪು ರಪ್ಪಂತ ಬಿಸಾಕಿ ಡಸ್ಟ್ಬಿನ್ಗೆ ಹೋದೆ ಗುರು. ಇದು ಯಾವ ರೋಡ್ ಹೇಳಿ? ಬೂಮ್ ಬೂಮ್ ಯಾವ ರೋಡ್ ಅಂತ ಹೇಳಿ ಆಯ್ಸ್ ಎಲ್ಲರಿಗೂ ಗೊತ್ತಿರತ್ತೆ. ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಮಲೇಷ್ಯಾಗೆ ಹೋದೆ ನಾನು. ಆ ಮಲೇಷ್ಯಾದಲ್ಲಿನ ಏನೇನು ನೋಡಿದ್ರಿ, ಏನೇನು ಮಾಡಿದ್ರಿ, ಏಂತಕ್ಕಾಗಿ ಹೋದ್ರಿ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋದು ಮುಂದುವರೆದ ಭಾಗ ನೆಕ್ಸ್ಟ್ ಬರುತ್ತೆ. ಅದಕ್ಕೋಸ್ಕರ ಕಾಯ್ತಾರಿ ಅಂತ ಹೇಳ್ತಾ ಸಿಗೋಣ. ನಾನು ನಿಮ್ಮ RX ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು.